ಇನ್ನು ವಕ್ಫ್ ವಿರುದ್ಧ ಕೇಂದ್ರ ಸರ್ಕಾರ ಸಮರ ಸಾರಿದೆ. ತಿದ್ದುಪಡಿ ತಂದು ಜನರಿಗಾಗ್ತಿರೋ ಸಮಸ್ಯೆ ಬಗೆಹರಿಸಲು ಮುಂದಾಗಿದೆಯಂತೆ. ಕೇಂದ್ರದ ಈ ನಡೆ ಮುಸ್ಲಿಂ ಸಮುದಾಯದ ಕಣ್ಣು ಕೆಂಪಾಗಿಸಿದೆ. ಏನದು ರಿಪೋರ್ಟ್, ಬನ್ನಿ ನೋಡೋಣ. और जो वक्त, लेकिन आज उसका फायदा तो मिल नहीं रहा है। I am cautioning and warning this government. I am cautioning and warning this government. ಯಾರ್ ಏನೇ ಹೇಳಲಿ, ಮೋದಿ ಡೋಂಟ್ ಕೇರ್. ನಾಳೆಯೇ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಫಿಕ್ಸ್. ನರೇಂದ್ರ ಮೋದಿ ವಿದೇಶಿ ಪ್ರವಾಸದಲ್ಲಿದ್ದಾರೆ. ಇದರ ಮಧ್ಯೆಯೇ ಜಂಟಿ ಸಂಸದೀಯ ಸಮಿತಿಯು ವಕ್ಫ್ ತಿದ್ದುಪಡಿ ಕಾಯ್ದೆಯ ವರದಿ ಸಂಸತ್ತಿನಲ್ಲಿ ಮಂಡಿಸಲಿದೆ. ಈಗಾಗಲೇ 15ರಿಂದ 11 ಬಹುಮತದಿಂದ ಜೆಪಿಸಿ ಅಂಗೀಕರಿಸಿದ ವಕ್ಫ್ ಕರಡು ಮಸೂದೆ ಕುರಿತ ವರದಿಯನ್ನು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾಗೆ ಸಲ್ಲಿಸಲಾಗಿತ್ತು. ಈ ಮಸೂದೆಗೆ ವಿರೋಧ ಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿವೆ. I am cautioning and warning this government. If you bring and make a waqf law in the present form, which will be violation of Article 25, 26 and 14, it will lead to social instability in this country. It has been rejected by the entire Muslim community. ವಕ್ಫ್ ಆಸ್ತಿಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಮಸೂದೆಯನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಬಿಜೆಪಿ ನಾಯಕರು ಬಿಲ್ ಅನ್ನು ಸಮರ್ಥಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯದ ಸಾಂವಿಧಾನಿಕ ಹಕ್ಕನ್ನು ಕಸಿಯುವ ಪ್ರಯತ್ನ ಇದಾಗಿದೆ ಎಂದು ವಿಪಕ್ಷಗಳು ದೂರಿವೆ. बिल्कुल यही चाहती है कि जो पूजा की जगह है, इबादत की जगह है, बिल्कुल वो ठीक रहे और जो वक्फ है उसका वक्फ का लोगों को फ़ायदा, गरीब मुसलमान को, पसमानदा को, विधवा को, बच्चों को, अनाथ को मिले, लेकिन आज उसका फ़ायदा तो मिल नहीं रहा है। ಮೋದಿ ಸರ್ಕಾರದ ನಡೆಯಿಂದ ಮುಸ್ಲಿಮರ ಕಣ್ಣು ಕೆಂಪಾಗಿದೆ. ಮಸೂದೆ ಮಂಡನೆ ಬಳಿಕ ಅದೇನಾಗುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ವಕ್ಫ್ ವಿರುದ್ಧ ಕೇಂದ್ರ ಸರ್ಕಾರ ಸಮರ ಸಾರಿದೆ. ತಿದ್ದುಪಡಿ ತಂದು ಜನರಿಗಾಗ್ತಿರೋ ಸಮಸ್ಯೆ ಬಗೆಹರಿಸಲು ಮುಂದಾಗಿದೆಯಂತೆ. ಕೇಂದ್ರದ ಈ ನಡೆ ಮುಸ್ಲಿಂ ಸಮುದಾಯದ ಕಣ್ಣು ಕೆಂಪಾಗಿಸಿದೆ. ಏನದು ರಿಪೋರ್ಟ್, ಬನ್ನಿ ನೋಡೋಣ. और जो वक्त, लेकिन आज उसका फायदा तो मिल नहीं रहा है। I am cautioning and warning this government. I am cautioning and warning this government. ಯಾರ್ ಏನೇ ಹೇಳಲಿ, ಮೋದಿ ಡೋಂಟ್ ಕೇರ್. ನಾಳೆಯೇ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಫಿಕ್ಸ್. ನರೇಂದ್ರ ಮೋದಿ ವಿದೇಶಿ ಪ್ರವಾಸದಲ್ಲಿದ್ದಾರೆ. ಇದರ ಮಧ್ಯೆಯೇ ಜಂಟಿ ಸಂಸದೀಯ ಸಮಿತಿಯು ವಕ್ಫ್ ತಿದ್ದುಪಡಿ ಕಾಯ್ದೆಯ ವರದಿ ಸಂಸತ್ತಿನಲ್ಲಿ ಮಂಡಿಸಲಿದೆ. ಈಗಾಗಲೇ 15ರಿಂದ 11 ಬಹುಮತದಿಂದ ಜೆಪಿಸಿ ಅಂಗೀಕರಿಸಿದ ವಕ್ಫ್ ಕರಡು ಮಸೂದೆ ಕುರಿತ ವರದಿಯನ್ನು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾಗೆ ಸಲ್ಲಿಸಲಾಗಿತ್ತು. ಈ ಮಸೂದೆಗೆ ವಿರೋಧ ಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿವೆ. I am cautioning and warning this government. If you bring and make a waqf law in the present form, which will be violation of Article 25, 26 and 14, it will lead to social instability in this country. It has been rejected by the entire Muslim community. ವಕ್ಫ್ ಆಸ್ತಿಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಮಸೂದೆಯನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಬಿಜೆಪಿ ನಾಯಕರು ಬಿಲ್ ಅನ್ನು ಸಮರ್ಥಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯದ ಸಾಂವಿಧಾನಿಕ ಹಕ್ಕನ್ನು ಕಸಿಯುವ ಪ್ರಯತ್ನ ಇದಾಗಿದೆ ಎಂದು ವಿಪಕ್ಷಗಳು ದೂರಿವೆ. बिल्कुल यही चाहती है कि जो पूजा की जगह है, इबादत की जगह है, बिल्कुल वो ठीक रहे और जो वक्फ है उसका वक्फ का लोगों को फ़ायदा, गरीब मुसलमान को, पसमानदा को, विधवा को, बच्चों को, अनाथ को मिले, लेकिन आज उसका फ़ायदा तो मिल नहीं रहा है। ಮೋದಿ ಸರ್ಕಾರದ ನಡೆಯಿಂದ ಮುಸ್ಲಿಮರ ಕಣ್ಣು ಕೆಂಪಾಗಿದೆ. ಮಸೂದೆ ಮಂಡನೆ ಬಳಿಕ ಅದೇನಾಗುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ವಕ್ಫ್ ವಿರುದ್ಧ ಕೇಂದ್ರ ಸರ್ಕಾರ ಸಮರ ಸಾರಿದೆ. ತಿದ್ದುಪಡಿ ತಂದು ಜನರಿಗಾಗ್ತಿರೋ ಸಮಸ್ಯೆ ಬಗೆಹರಿಸಲು ಮುಂದಾಗಿದೆಯಂತೆ. ಕೇಂದ್ರದ ಈ ನಡೆ ಮುಸ್ಲಿಂ ಸಮುದಾಯದ ಕಣ್ಣು ಕೆಂಪಾಗಿಸಿದೆ. ಏನದು ರಿಪೋರ್ಟ್, ಬನ್ನಿ ನೋಡೋಣ. और जो वक्त, लेकिन आज उसका फायदा तो मिल नहीं रहा है। I am cautioning and warning this government. I am cautioning and warning this government. ಯಾರ್ ಏನೇ ಹೇಳಲಿ, ಮೋದಿ ಡೋಂಟ್ ಕೇರ್. ನಾಳೆಯೇ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಫಿಕ್ಸ್. ನರೇಂದ್ರ ಮೋದಿ ವಿದೇಶಿ ಪ್ರವಾಸದಲ್ಲಿದ್ದಾರೆ.
ಇದರ ಮಧ್ಯೆಯೇ ಜಂಟಿ ಸಂಸದೀಯ ಸಮಿತಿಯು ವಕ್ಫ್ ತಿದ್ದುಪಡಿ ಕಾಯ್ದೆಯ ವರದಿ ಸಂಸತ್ತಿನಲ್ಲಿ ಮಂಡಿಸಲಿದೆ. ಈಗಾಗಲೇ 15ರಿಂದ 11 ಬಹುಮತದಿಂದ ಜೆಪಿಸಿ ಅಂಗೀಕರಿಸಿದ ವಕ್ಫ್ ಕರಡು ಮಸೂದೆ ಕುರಿತ ವರದಿಯನ್ನು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾಗೆ ಸಲ್ಲಿಸಲಾಗಿತ್ತು. ಈ ಮಸೂದೆಗೆ ವಿರೋಧ ಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿವೆ. I am cautioning and warning this government. If you bring and make a Waqf law in the present form, which will be violation of Article 25, 26 and 14, it will lead to social instability in this country. It has been rejected by the entire Muslim community. ವಕ್ಫ್ ಆಸ್ತಿಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಮಸೂದೆಯನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಬಿಜೆಪಿ ನಾಯಕರು ಬಿಲ್ ಅನ್ನು ಸಮರ್ಥಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯದ ಸಾಂವಿಧಾನಿಕ ಹಕ್ಕನ್ನು ಕಸಿಯುವ ಪ್ರಯತ್ನ ಇದಾಗಿದೆ ಎಂದು ವಿಪಕ್ಷಗಳು ದೂರಿವೆ. बिल्कुल यही चाहती है कि जो पूजा की जगह है, इबादत की जगह है, बिल्कुल वो ठीक रहे और जो वक्फ है उसका वक्फ का लोगों को फ़ायदा गरीब मुसलमान को, पसमानदा को, विधवा को, बच्चों को, अनाथ को मिले, लेकिन आज उसका फ़ायदा तो मिल नहीं रहा. ಮೋದಿ ಸರ್ಕಾರದ ನಡೆಯಿಂದ ಮುಸ್ಲಿಮರ ಕಣ್ಣು ಕೆಂಪಾಗಿದೆ. ಮಸೂದೆ ಮಂಡನೆ ಬಳಿಕ ಅದೇನಾಗುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ವಕ್ಫ್ ವಿರುದ್ಧ ಕೇಂದ್ರ ಸರ್ಕಾರ ಸಮರ ಸಾರಿದೆ. ತಿದ್ದುಪಡಿ ತಂದು ಜನರಿಗಾಗ್ತಿರೋ ಸಮಸ್ಯೆ ಬಗೆಹರಿಸಲು ಮುಂದಾಗಿದೆಯಂತೆ. ಕೇಂದ್ರದ ಈ ನಡೆ ಮುಸ್ಲಿಂ ಸಮುದಾಯದ ಕಣ್ಣು ಕೆಂಪಾಗಿಸಿದೆ. ಏನದು ರಿಪೋರ್ಟ್, ಬನ್ನಿ ನೋಡೋಣ. और जो वक्त, लेकिन आज उसका फायदा तो मिल नहीं रहा. I am cautioning and warning this government. I am cautioning and warning this government. ಯಾರೇನೇ ಹೇಳಲಿ, ಮೋದಿ ಡೋಂಟ್ ಕೇರ್. ನಾಳೆಯೇ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಫಿಕ್ಸ್. ನರೇಂದ್ರ ಮೋದಿ ವಿದೇಶಿ ಪ್ರವಾಸದಲ್ಲಿದ್ದಾರೆ. ಇದರ ಮಧ್ಯೆಯೇ ಜಂಟಿ ಸಂಸದೀಯ ಸಮಿತಿಯು ವಕ್ಫ್ ತಿದ್ದುಪಡಿ ಕಾಯ್ದೆಯ ವರದಿ ಸಂಸತ್ತಿನಲ್ಲಿ ಮಂಡಿಸಲಿದೆ. ಈಗಾಗಲೇ 15ರಿಂದ 11 ಬಹುಮತದಿಂದ ಜೆಪಿಸಿ ಅಂಗೀಕರಿಸಿದ ವಕ್ಫ್ ಕರಡು ಮಸೂದೆ ಕುರಿತ ವರದಿಯನ್ನು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾಗೆ ಸಲ್ಲಿಸಲಾಗಿತ್ತು. ಈ ಮಸೂದೆಗೆ ವಿರೋಧ ಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿವೆ. I am cautioning and warning this government. If you bring and make a Waqf law in the present form, which will be violation of Article 25, 26 and 14, it will lead to social instability in this country. It has been rejected by the entire Muslim community. ವಕ್ಫ್ ಆಸ್ತಿಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಮಸೂದೆಯನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಬಿಜೆಪಿ ನಾಯಕರು ಬಿಲ್ ಅನ್ನು ಸಮರ್ಥಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯದ ಸಾಂವಿಧಾನಿಕ ಹಕ್ಕನ್ನು ಕಸಿಯುವ ಪ್ರಯತ್ನ ಇದಾಗಿದೆ ಎಂದು ವಿಪಕ್ಷಗಳು ದೂರಿವೆ. बिल्कुल यही चाहती है कि जो पूजा की जगह है, इबादत की जगह है, बिल्कुल वो ठीक रहे और जो वक्फ है उसका वक्फ का लोगों को फ़ायदा गरीब मुसलमान को, पसमानदा को, विधवा को, बच्चों को, अनाथ को मिले, लेकिन आज उसका फ़ायदा तो मिल नहीं रहा. ಮೋದಿ ಸರ್ಕಾರದ ನಡೆಯಿಂದ ಮುಸ್ಲಿಮರ ಕಣ್ಣು ಕೆಂಪಾಗಿದೆ. ಮಸೂದೆ ಮಂಡನೆ ಬಳಿಕ ಅದೇನಾಗುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇನ್ನು ವಕ್ಫ್ ವಿರುದ್ಧ ಕೇಂದ್ರ ಸರ್ಕಾರ ಸಮರ ಸಾರಿದೆ. ತಿದ್ದುಪಡಿ ತಂದು ಜನರಿಗಾಗ್ತಿರೋ ಸಮಸ್ಯೆ ಬಗೆಹರಿಸಲು ಮುಂದಾಗಿದೆಯಂತೆ. ಕೇಂದ್ರದ ಈ ನಡೆ ಮುಸ್ಲಿಂ ಸಮುದಾಯದ ಕಣ್ಣು ಕೆಂಪಾಗಿಸಿದೆ. ಏನದು ರಿಪೋರ್ಟ್, ಬನ್ನಿ ನೋಡೋಣ. और जो वक्त, लेकिन आज उसका फायदा तो मिल नहीं रहा. I am cautioning and warning this government. I am cautioning and warning this government. ಯಾರೇನೇ ಹೇಳಲಿ, ಮೋದಿ ಡೋಂಟ್ ಕೇರ್. ನಾಳೆಯೇ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಫಿಕ್ಸ್. ನರೇಂದ್ರ ಮೋದಿ ವಿದೇಶಿ ಪ್ರವಾಸದಲ್ಲಿದ್ದಾರೆ. ಇದರ ಮಧ್ಯೆಯೇ ಜಂಟಿ ಸಂಸದೀಯ ಸಮಿತಿಯು ವಕ್ಫ್ ತಿದ್ದುಪಡಿ ಕಾಯ್ದೆಯ ವರದಿ ಸಂಸತ್ತಿನಲ್ಲಿ ಮಂಡಿಸಲಿದೆ. ಈಗಾಗಲೇ 15ರಿಂದ 11 ಬಹುಮತದಿಂದ ಜೆಪಿಸಿ ಅಂಗೀಕರಿಸಿದ ವಕ್ಫ್ ಕರಡು ಮಸೂದೆ ಕುರಿತ ವರದಿಯನ್ನು ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾಗೆ ಸಲ್ಲಿಸಲಾಗಿತ್ತು. ಈ ಮಸೂದೆಗೆ ವಿರೋಧ ಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿವೆ. I am cautioning and warning this government. If you bring and make a Waqf law in the present form, which will be violation of Article 25, 26 and 14, it will lead to social instability in this country.
It has been rejected by the entire Muslim community. ವಕ್ಫ್ ಆಸ್ತಿಗಳ ನಿರ್ವಹಣೆಯಲ್ಲಿ ಪಾರದರ್ಶಕತೆ ತರಲು ಮಸೂದೆಯನ್ನು ಜಾರಿಗೆ ತರಲಾಗುತ್ತಿದೆ ಎಂದು ಬಿಜೆಪಿ ನಾಯಕರು ಬಿಲ್ ಅನ್ನು ಸಮರ್ಥಿಸಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯದ ಸಾಂವಿಧಾನಿಕ ಹಕ್ಕನ್ನು ಕಸಿಯುವ ಪ್ರಯತ್ನ ಇದಾಗಿದೆ ಎಂದು ವಿಪಕ್ಷಗಳು ದೂರಿವೆ. बिल्कुल यही चाहती है कि जो पूजा की जगह है, इबादत की जगह है, बिल्कुल वो ठीक रहे और जो वक्फ है उसका वक्फ का लोगों को फ़ायदा गरीब मुसलमान को, पसमानदा को, विधवा को, बच्चों को, अनाथ को मिले, लेकिन आज उसका फ़ायदा तो मिल नहीं रहा. ಮೋದಿ ಸರ್ಕಾರದ ನಡೆಯಿಂದ ಮುಸ್ಲಿಮರ ಕಣ್ಣು ಕೆಂಪಾಗಿದೆ. ಮಸೂದೆ ಮಂಡನೆ ಬಳಿಕ ಅದೇನಾಗುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.